ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ಇನ್ನೊಂದು ಮರ್ಜ್ ಸಾರ್ಟ್ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡೋಣ. ಸೊ ನಾನು ಆಲ್ರೆಡಿ ಹೇಳಿರುವಂತೆ ಈ ಒಂದು ಮರ್ಜ್ ಸಾರ್ಟ್ ಪ್ರಾಬ್ಲಮ್ ಏನ್ ಬರುತ್ತೆ, ಅದು ಡಿವೈಡ್ ಅಂಡ್ ಕಾನ್ಕರ್ ಟೆಕ್ನಿಕ್ ಕೆಳಗಡೆ ಬರುತ್ತೆ. ಸೊ ಡಿವೈಡ್ ಅಂಡ್ ಕಾನ್ಕರ್ ಅಂದ್ರೆ ಈ ಒಂದು ಪ್ರಾಬ್ಲಮ್ ಅಲ್ಲಿ ಎರಡು ಪಾರ್ಟ್. ಮೊದಲನೇ ಪಾರ್ಟ್ ಏನು, ಡಿವೈಡ್ ಮಾಡೋದು. ಡಿವೈಡ್ ಅಂದ್ರೇನು, ಕೊಟ್ಟಿರುವಂತಹ ಪ್ರತಿಯೊಂದು ಎಲಿಮೆಂಟ್ ಗಳನ್ನು ಕೂಡ ನಾನು ಸಿಂಗಲ್ ಎಲಿಮೆಂಟ್ ಆಗೋ ರೀತಿ ಡಿವೈಡ್ ಮಾಡಬೇಕು. ನೆಕ್ಸ್ಟ್ ಕಾನ್ಕರ್ ಯಾವ ರೀತಿ ಮಾಡ್ತೀವಿ, ಮರ್ಜ್ ಸಾರ್ಟ್ ಅನ್ನ ಯೂಸ್ ಮಾಡಿಕೊಂಡು ಕಾನ್ಕರ್. ಮರ್ಜ್ ಅಂದ್ರೇನು, ಸೇರಿಸೋದು ಅಂತ ಅರ್ಥ. ಸೊ ಕಾನ್ಕರ್ ಮಾಡ್ತಾ ಹೋಗ್ತೀವಿ. ಅದನ್ನ ನಾವು ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಆದ್ರೂ ಕೂಡ ಮಾಡ್ಬೋದು ಅಥವಾ ಡಿಕ್ರೀಸಿಂಗ್ ಆರ್ಡರ್ ಅಲ್ಲಿ ಆದ್ರೂ ಕೂಡ ಮಾಡ್ಬೋದು. ಒಂದೊಂದ್ಸಲಿ ಏನ್ ಮಾಡ್ತಾರೆ, ಅವರು ಸ್ಪೆಸಿಫೈ ಮಾಡ್ತಾರೆ ಆಲ್ಮೋಸ್ಟ್ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಸಾರ್ಟ್ ಮಾಡಿ, ಮರ್ಜ್ ಸಾರ್ಟ್ ಅನ್ನ ಯೂಸ್ ಮಾಡ್ಕೊಂಡು, ಇಲ್ಲ ಡಿಕ್ರೀಸಿಂಗ್ ಆರ್ಡರ್ ಅಲ್ಲಿ ಸಾರ್ಟ್ ಮಾಡಿ ಅಂತ. ಒಂದೊಂದ್ಸಲಿ ಅವರು ಕೊಡಲ್ಲ, ಸ್ಪೆಸಿಫೈ ಮಾಡಲ್ಲ. ಅವಾಗ ನೀವು ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಮಾಡಿದ್ರೆ ಈಸಿ ಆಗುತ್ತೆ, ಅಂದ್ರೆ ಮಾರ್ಕ್ ಸಿಕ್ಕೇ ಸಿಗುತ್ತೆ. ಇಲ್ಲ ನನಗೆ ಎರಡೂ ಕೊಟ್ಟಿದೆ, ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲೂ ಮಾಡ್ತೀನಿ ಡಿಕ್ರೀಸಿಂಗ್ ಆರ್ಡರ್ ಅಲ್ಲೂ ಮಾಡ್ತೀನಿ ಅಂತಂದ್ರೆ ನೀವು ಮಾಡ್ಬೋದು. ಸೊ ಇವಾಗ ಪ್ರತಿ ಒಂದು ಸ್ಟೆಪ್ಗೂ ಕೂಡ ಮರ್ಜ್ ಸಾರ್ಟ್ ಪ್ರಾಬ್ಲಮ್ ಅಲ್ಲಿ ವ್ಯಾಲ್ಯೂ ಇದ್ದೇ ಇರುತ್ತೆ. ಸೊ ಏನ್ ಮಾಡೋಣ, ಒಂದೊಂದೇ ಸ್ಟೆಪ್ ಅನ್ನ ಮಾಡ್ತಾ ಹೋಗೋಣ. ಮೊದಲನೇ ಸ್ಟೆಪ್ ಏನು, ಕೊಟ್ಟಿರುವಂತ ಲಿಸ್ಟ್ ಆಫ್ ಎಲಿಮೆಂಟ್ ಅಥವಾ ಅರೆಗೆ ನಾವೇನ್ ಮಾಡಬೇಕು, ಒಂದು ನೇಮ್ ಅನ್ನ ಕೊಡಬೇಕು. ಸೊ ನೇಮ್ ಅನ್ನ ಯಾವ ರೀತಿ, ಎ ಅಂತ ಕೊಡ್ತೀನಿ ನಾನು. ಇದಕ್ಕೆ ನೀವು ಯಾವ್ದಾದ್ರು ವೇರಿಯೇಬಲ್ ಅನ್ನ ಯೂಸ್ ಮಾಡಬಹುದು, ಎ ಬಿ ಸಿ ಡಿ ಎನಿಥಿಂಗ್. ನೆಕ್ಸ್ಟ್ ನೇಮಿಂಗ್ ಆಯ್ತಾ. ನೆಕ್ಸ್ಟ್ ಇಂಡೆಕ್ಸಿಂಗ್ ಮಾಡಬೇಕು. ಇಂಡೆಕ್ಸಿಂಗ್ ಎಲ್ಲಿಂದ ಶುರುವಾಗುತ್ತೆ, 0. ಸೊ 0 1 2 3 4 5 6 7. ಈಗ 0 to 7 ಅಂದ್ರೆ ಟೋಟಲ್ ಎಷ್ಟು ಎಲಿಮೆಂಟ್ ಆದಂಗಾಯ್ತು, ಟೋಟಲ್ 8 ಎಲಿಮೆಂಟ್. 0 to 7 ಅಂತಂದ್ರೆ 8 ಎಲಿಮೆಂಟ್. ಸೊ ಲೆಂತ್ ಆಫ್ ದ ಗಿವನ್ ಅರೇ ಆರ್ ಲಿಸ್ಟ್ ಈಸ್ 8. ಸೊ ಇವಾಗ ಇಷ್ಟ ಆಯ್ತು. ನೆಕ್ಸ್ಟ್ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ಬೇಕಾದ್ರೆ ನಾನು ಹೇಳಿದೆ, ಮೊದಲನೇ ಪಾರ್ಟ್ ಏನು, ಡಿವೈಡ್ ಮಾಡಬೇಕು. ನೆಕ್ಸ್ಟ್ ಕಾನ್ಕರ್. ಫಸ್ಟ್ ಡಿವೈಡ್ ಮಾಡೋದು ಹೇಗೆ ನೋಡಿ, 8 ಎಲಿಮೆಂಟ್ ಇದೆ ಅಲ್ವಾ. ಸೊ 8 ಎಲಿಮೆಂಟ್ ಅನ್ನ ನಾನು ಅರ್ಧ ಅರ್ಧ ಆಗೋ ರೀತಿ ಡಿವೈಡ್ ಮಾಡಬೇಕು. 4 ಲೆಫ್ಟ್ ಹ್ಯಾಂಡ್ ಸೈಡ್, 4 ರೈಟ್ ಹ್ಯಾಂಡ್ ಸೈಡ್. ಸೊ ಇವಾಗ 4 ಅಂದ್ರೆ ಸೇಮ್ ಆರ್ಡರ್ ಅಲ್ಲಿ ಡಿವೈಡ್ ಮಾಡಬೇಕು. 4 ಎಲಿಮೆಂಟ್ ಲೆಫ್ಟ್ ಹ್ಯಾಂಡ್ ಸೈಡ್ ಅಂತೆ ಅಲ್ವಾ. ಸೊ ಫಸ್ಟ್ ಇಂದ ಬರ್ಕೊಂಡು ಹೋಗಿ 10 21 3 ಮತ್ತೆ 47 ಸೇಮ್ ಆರ್ಡರ್ ಅಲ್ಲಿ ಡಿವೈಡ್ ಆಗಬೇಕು. ಸೊ ಇನ್ನ ಉಳಿದಿರುವಂತ 4 ಎಲಿಮೆಂಟ್ಗಳು ರೈಟ್ ಹ್ಯಾಂಡ್ ಸೈಡ್ 59 38 15 ಮತ್ತೆ 4. ನೆಕ್ಸ್ಟ್ ನಾನು ಏನ್ ಹೇಳಿದ್ದು, ಪ್ರತಿಯೊಂದು ಎಲಿಮೆಂಟ್ ಕೂಡ ಸಿಂಗಲ್ ಆಗಿ ರೆಪ್ರೆಸೆಂಟ್ ಆಗೋವರೆಗೂ ನಾನು ಡಿವೈಡ್ ಮಾಡ್ತಾನೆ ಇರಬೇಕು. 4 ಎಲಿಮೆಂಟ್ ಇದೆ, ಅರ್ಧ ಅರ್ಧ ಡಿವೈಡ್ ಮಾಡಬೇಕು ಅಂತಂದ್ರೆ 2 ಎಲಿಮೆಂಟ್ಸ್ ಲೆಫ್ಟ್ ಸೈಡ್, 2 ಎಲಿಮೆಂಟ್ಸ್ ರೈಟ್ ಸೈಡ್. ಸೊ ಫಸ್ಟ್ 2 ಎಲಿಮೆಂಟ್ಸ್ ಅನ್ನ ಲೆಫ್ಟ್ ಹ್ಯಾಂಡ್ ಸೈಡ್ ತಗೊಂತೀನಿ, ದಟ್ ಈಸ್ 10 and 21. ಇನ್ನ ಉಳಿದಿರುವಂತ 2 ಎಲಿಮೆಂಟ್ ಗಳನ್ನ ರೈಟ್ ಹ್ಯಾಂಡ್ ಸೈಡ್ ತಗೊಂತೀನಿ, ದಟ್ ಈಸ್ 3 and 47. ಸರಿನಾ. ನೆಕ್ಸ್ಟ್ ಈ ಸೈಡ್ ನೋಡಿ, 4 ಎಲಿಮೆಂಟ್ ಗಳಿದೆ. ಯಾವ ರೀತಿ ಡಿವೈಡ್ ಮಾಡಬಹುದು, 2 ಎಲಿಮೆಂಟ್ ಲೆಫ್ಟ್ ಸೈಡ್, 2 ಎಲಿಮೆಂಟ್ಸ್ ರೈಟ್ ಸೈಡ್. ಇನ್ನು ಕೂಡ ಅವು ಸಿಂಗಲ್ ಆಗಿ ರೆಪ್ರೆಸೆಂಟ್ ಆಗಿಲ್ಲ, ಮತ್ತೆ ಡಿವೈಡ್ ಮಾಡಬೇಕು. 2 ಎಲಿಮೆಂಟ್ ಇದೆ, ಹಾಫ್ ಅಂತಂದ್ರೆ 1 and 1. ಸೊ 10 ಲೆಫ್ಟ್ ಹ್ಯಾಂಡ್ ಸೈಡ್ ಹೋಗುತ್ತೆ, 21 ರೈಟ್ ಹ್ಯಾಂಡ್ ಸೈಡ್, 3 ಲೆಫ್ಟ್ ಹ್ಯಾಂಡ್ ಸೈಡ್, 47 ರೈಟ್ ಹ್ಯಾಂಡ್ ಸೈಡ್, 59 ಲೆಫ್ಟ್ ಹ್ಯಾಂಡ್ ಸೈಡ್, 38 ರೈಟ್ ಹ್ಯಾಂಡ್ ಸೈಡ್, 15 ಲೆಫ್ಟ್ ಹ್ಯಾಂಡ್ ಸೈಡ್, 4 ರೈಟ್ ಹ್ಯಾಂಡ್ ಸೈಡ್. ಈಗ ನೋಡಿ, ಪ್ರತಿಯೊಂದು ಎಲಿಮೆಂಟ್ ಅನ್ನು ಕೂಡ ನಾವು ಸಿಂಗಲ್ ಆಗಿ ರೆಪ್ರೆಸೆಂಟ್ ಮಾಡಾಯ್ತು, ಅಂದ್ರೆ ಅರ್ಧ ಪಾರ್ಟ್ ಮುಗೀತು. ನೆಕ್ಸ್ಟ್ ಕಾನ್ಕರ್ ಮಾಡಬೇಕು. ಕಾನ್ಕರ್ ಮಾಡೋದಕ್ಕೆ ನಾನು ಮರ್ಜ್ ಸಾರ್ಟ್ ಅನ್ನ ಅಪ್ಲೈ ಮಾಡ್ತೀನಿ. ಸಾರ್ಟ್ ಅಂತ ಅಂದ್ರೇನು, ಅರೇಂಜ್ಮೆಂಟ್. ಅದನ್ನ ನೀವು ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಆದ್ರೂ ಮಾಡ್ಬೋದು, ಡಿಕ್ರೀಸಿಂಗ್ ಆರ್ಡರ್ ಅಲ್ಲಿ ಆದ್ರೂ ಮಾಡ್ಬೋದು. ಸೊ ಇವಾಗ ನಾನು ಎರಡನ್ನೂ ತೋರಿಸ್ತೀನಿ ಈ ಒಂದು ಪ್ರಾಬ್ಲಮ್ ಅಲ್ಲಿ. ಫಸ್ಟ್ ಇನ್ಕ್ರೀಸಿಂಗ್ ಆರ್ಡರ್ ಅನ್ನ ಅಪ್ಲೈ ಮಾಡೋಣ. ಸೊ ಇನ್ಕ್ರೀಸಿಂಗ್ ಆರ್ಡರ್ ಅನ್ನ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಇನ್ನೊಂದು ಹೇಳ್ಬೇಕು. ಏನು ಅಂತಂದ್ರೆ ನೋಡಿ, ಇಲ್ಲಿ ಏನಾಯ್ತು, ಈವನ್ ನಂಬರ್ ಆಫ್ ಎಲಿಮೆಂಟ್ಸ್ ಇದ್ದು 8 ಇತ್ತು, 4 4 ಅಂತ ಡಿವೈಡ್ ಮಾಡಿದೆ. ಈಗ 4 ಇತ್ತು, 2 2 ಅಂತ ಡಿವೈಡ್ ಮಾಡಿದೆ. ಅದೇ ಏನಾದ್ರೂ ಆಡ್ ನಂಬರ್ಸ್ ಬಂದ್ರೆ, ಫಾರ್ ಎಕ್ಸಾಂಪಲ್ 5 ಬಂತು, 5 ಎಲಿಮೆಂಟ್ಸ್ ಇದೆ ಕೊಟ್ಟಿರುವಂತ ಲಿಸ್ಟ್ ಆಫ್ ಎಲಿಮೆಂಟ್ ಅಲ್ಲಿ ಅಂತಂದ್ರೆ ಯಾವ ರೀತಿ ಡಿವೈಡ್ ಮಾಡೋದು, 2.5 2.5 ಅಂತ ನಾನು ಡಿವೈಡ್ ಮಾಡೋದಕ್ಕಾಗಲ್ಲ. ಸೊ ಇವಾಗ ಏನ್ ಮಾಡ್ಬೋದು ಅಂತಂದ್ರೆ, ಒಂದು ಎಲಿಮೆಂಟ್ ಅನ್ನ ನಾವು ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಎಕ್ಸ್ಟ್ರಾ ತಗೊಂತೀವಿ. ಸೊ 2.5 ಮಾಡೋದ್ರ ಬದಲು 2 ಎಲಿಮೆಂಟ್ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಉಳ್ಕೊಳುತ್ತೆ, 1 ಎಲಿಮೆಂಟ್ ಎಕ್ಸ್ಟ್ರಾನ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಆಡ್ ಮಾಡ್ಕೊಂತೀವಿ. ಇವಾಗ ಫಾರ್ ಎಕ್ಸಾಂಪಲ್ 7 ಎಲಿಮೆಂಟ್ಸ್ ಇತ್ತು, ಅದನ್ನ ಯಾವ ರೀತಿ ಡಿವೈಡ್ ಮಾಡೋದು, 4 ಎಲಿಮೆಂಟ್ ಲೆಫ್ಟ್ ಹ್ಯಾಂಡ್ ಸೈಡು, 3 ಎಲಿಮೆಂಟ್ಗಳು ರೈಟ್ ಹ್ಯಾಂಡ್ ಸೈಡ್. ಸೊ 3.5 3.5 ಅರ್ಧ ಅಂದ್ರೆ 3 ಎಲಿಮೆಂಟ್ ರೈಟ್ ಹ್ಯಾಂಡ್ ಸೈಡ್,
ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಒಂದು ಎಲಿಮೆಂಟ್ ಎಕ್ಸ್ಟ್ರಾ ಬರುತ್ತೆ. ಸೊ ಈ ರೀತಿ ಆಡ್ ನಂಬರ್ಸ್ ಬಂದ್ರೆ ಈ ಒಂದು ಬಂದ್ರೆ ನೀವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಈಗ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಮರ್ಜ್ ಮಾಡೋಣ ಅಂತ ಹೇಳಿದೆ. 10 ಮತ್ತೆ 21 ಎರಡು ಕೂಡ ಸೇಮ್ ಪೇರೆಂಟಿಗೆ ಬಿಲಾಂಗ್ ಆಗುತ್ತೆ. ಸೊ ಅದನ್ನ ನಾನು ಮರ್ಜ್ ಮಾಡ್ಬೋದು. ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಆಗಿರೋದ್ರಿಂದ ಫಸ್ಟ್ ಏನ್ ಬರೀಬೇಕು, ಚಿಕ್ಕ ವ್ಯಾಲ್ಯೂನ ಬರೀಬೇಕು, ಆಮೇಲೆ ದೊಡ್ಡ ವ್ಯಾಲ್ಯೂ. 3 ಮತ್ತೆ 47 ಎರಡು ಕೂಡ ಸೇಮ್ ಪೇರೆಂಟಿಗೆ ಬಿಲಾಂಗ್ ಆಗುತ್ತೆ. ಸೊ ಫಸ್ಟ್ ಚಿಕ್ಕ ವ್ಯಾಲ್ಯೂ, ನೆಕ್ಸ್ಟ್ ದೊಡ್ಡ ವ್ಯಾಲ್ಯೂ. 59 ಮತ್ತೆ 38 ಎರಡು ಕೂಡ ಸೇಮ್ ಪೇರೆಂಟಿಗೆ ಬಿಲಾಂಗ್ ಆಗುತ್ತೆ. ಇನ್ಕ್ರೀಸಿಂಗ್ ಆರ್ಡರ್ ಅಂದ್ರೆ ಫಸ್ಟ್ 38 ನೆಕ್ಸ್ಟ್ 59. 15 ಮತ್ತೆ 4 ಎರಡು ಕೂಡ ಸೇಮ್ ಪೇರೆಂಟಿಗೆ ಬಿಲಾಂಗ್ ಆಗುತ್ತೆ. ಇನ್ಕ್ರೀಸಿಂಗ್ ಆರ್ಡರ್ ಅಂದ್ರೆ ಫಸ್ಟ್ 4 ನೆಕ್ಸ್ಟ್ 15. ಈಗ 10, 21, 3, 47 ಎಲ್ಲವೂ ಕೂಡ ಸೇಮ್ ಪೇರೆಂಟಿಗೆ ಬಿಲಾಂಗ್ ಆಗೋದ್ರಿಂದ ನಾನು ಅವನ್ನು ಕೂಡ ಮರ್ಜ್ ಮಾಡಬಹುದು. ಇನ್ಕ್ರೀಸಿಂಗ್ ಆರ್ಡರ್ ಆಗಿರೋದ್ರಿಂದ ಫಸ್ಟ್ ಯಾರು ಬರ್ತಾರೆ, 3 ನೆಕ್ಸ್ಟ್ 10 ನೆಕ್ಸ್ಟ್ 21 ನೆಕ್ಸ್ಟ್ 47. ಸೊ ಇಲ್ಲಿ 38, 59, 4 ಮತ್ತೆ 14 ಎಲ್ಲವೂ ಕೂಡ ಸೇಮ್ ಪೇರೆಂಟಿಗೆ ಬಿಲಾಂಗ್ ಆಗುತ್ತಾ. ಸೊ ಅವನ್ನು ಕೂಡ ನಾನು ಮರ್ಜ್ ಮಾಡಬಹುದು. ಇನ್ಕ್ರೀಸಿಂಗ್ ಆರ್ಡರ್ ಅಂದ್ರೆ ಫಸ್ಟ್ 4 ನೆಕ್ಸ್ಟ್ 15, 38, 59. ಈಗ ಪ್ರತಿಯೊಂದು ಎಲಿಮೆಂಟ್ ಏನಿಲ್ಲಿದೆ ಅವೆಲ್ಲವೂ ಕೂಡ ಸೇಮ್ ಪೇರೆಂಟಿಗೆ ಬಿಲಾಂಗ್ ಆಗಿರೋದ ಒಬ್ಬರು ನಿರ್ದಿಷ್ಟವಾದಂಥ ಪೇರೆಂಟ್ಗೆ. ಸೊ ಇವಾಗ ಇವನ್ನು ಕೂಡ ನಾನು ಮರ್ಜ್ ಮಾಡಬಹುದು. ಸೊ ನೆನಪಿರಲಿ, ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಬರಿತಾ ಹೋಗ್ಬೇಕಷ್ಟೇ. ಫಸ್ಟ್ ಸ್ಮಾಲರ್ ವ್ಯಾಲ್ಯೂ ಅದು 3 ನೆಕ್ಸ್ಟ್ 4, 10, 15, 21, 38, 47, ಲಾಸ್ಟ್ ಒನ್ ಈಸ್ 59. ನೋಡಿ, ಪ್ರತಿಯೊಂದು ಎಲಿಮೆಂಟ್ ಏನಿತ್ತು ಸ್ಟಾರ್ಟಿಂಗ್ ಅಲ್ಲಿ ಅವನ್ನ ನಾವು ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಸಾರ್ಟ್ ಮಾಡಿದ್ವಿ. ಫಸ್ಟ್ ಡಿವೈಡ್ ಮಾಡ್ಕೊಂಡ್ವಿ. ಡಿವೈಡ್ ಮಾಡ್ಬೇಕಾದ್ರೆ ಯಾವ ರೀತಿ ಮಾಡೋದು, ಈಕ್ವಲ್ ನಂಬರ್ಸ್ ಆಗಿರ್ಬೇಕು. ಈಗ 8 ನಂಬರ್ ಇದ್ದಿದ್ರಿಂದ 4, 4, 4 ನಂಬರ್ಸ್ ಇದ್ದಿದ್ರಿಂದ 2, 2, ಆಡ್ ನಂಬರ್ಸ್ ಇದ್ರೆ ಒಂದು ಎಲಿಮೆಂಟ್ ಎಕ್ಸ್ಟ್ರಾ. 5 ಇದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ 3, ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ 2, 7 ಇದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ 4, ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ 3. ಈ ರೀತಿ ಒಂದು ಎಲಿಮೆಂಟ್ ಎಕ್ಸ್ಟ್ರಾ ಲೆಫ್ಟ್ ಹ್ಯಾಂಡ್ ಸೈಡ್ ಬರುತ್ತೆ. ಸೊ ನಾವು ಡಿವೈಡ್ ಮಾಡೋದು ಅದು ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಸಾರ್ಟ್ ಮಾಡಿ, ಡಿಕ್ರೀಸಿಂಗ್ ಆರ್ಡರ್ ಅಲ್ಲಿ ಸಾರ್ಟ್ ಮಾಡಿ, ಎರಡಕ್ಕೂ ಕೂಡ ಸೇಮ್ ಡಿವೈಡ್ ಮಾಡೋದು. ಮರ್ಜ್ ಮಾಡಬೇಕಾದ್ರೆ ಮಾತ್ರ ನಾವು ಸಾರ್ಟಿಂಗ್ ಅಲ್ಗಾರಿದಮ್ ಅನ್ನು ಅಪ್ಲೈ ಮಾಡೋದು. ಈಗ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಸಾರ್ಟ್ ಮಾಡಿ ತೋರಿಸ್ತೆ, ಡಿಕ್ರೀಸಿಂಗ್ ಆರ್ಡರ್ ಅಲ್ಲೂ ಕೂಡ ಸಾರ್ಟ್ ಮಾಡೋಣ. ಇವಾಗ ಇದೇ ಪ್ರಾಬ್ಲಮ್ ಅನ್ನ. ಸೊ 10 ಮತ್ತೆ 21 ಎರಡು ಕೂಡ ಸೇಮ್ ಪೇರೆಂಟಿಗೆ ಬಿಲಾಂಗ್ ಆಗುತ್ತೆ. ಡಿಕ್ರೀಸಿಂಗ್ ಆರ್ಡರ್ ಅಂದ್ರೆ ಯಾವ ರೀತಿ, ದೊಡ್ಡದ್ರಿಂದ ಚಿಕ್ಕದು. ಸೊ ಫಸ್ಟ್ 21 ಬರಿಬೇಕು, ನೆಕ್ಸ್ಟ್ 10, ಫಸ್ಟ್ ಬಿಗ್ಗರ್ ವ್ಯಾಲ್ಯೂ ನೆಕ್ಸ್ಟ್ ಸ್ಮಾಲ್ ವ್ಯಾಲ್ಯೂ. 3 ಮತ್ತೆ 47 ಯಾರು ದೊಡ್ಡ ವ್ಯಾಲ್ಯೂ, 47 ನೆಕ್ಸ್ಟ್ 3. 59 ಮತ್ತೆ 38 ಫಸ್ಟ್ 59 ಬರಿಬೇಕು, ನೆಕ್ಸ್ಟ್ 38 ಅನ್ನ ಬರಿಬೇಕು, ದೊಡ್ಡದ್ರಿಂದ ಚಿಕ್ಕದು. ನೆಕ್ಸ್ಟ್ 15 ಮತ್ತೆ 4 ಅಲ್ಲಿ ದೊಡ್ಡದು ಯಾವುದು, 15 ನೆಕ್ಸ್ಟ್ 4. ಈಗ 21, 10, 47, 3 ಎಲ್ಲವೂ ಕೂಡ ಸೇಮ್ ಪೇರೆಂಟಿಗೆ ಬಿಲಾಂಗ್ ಆಗುತ್ತೆ. ಸೊ ನಾನು ಮರ್ಜ್ ಮಾಡಬಹುದು. ಡಿಕ್ರೀಸಿಂಗ್ ಆರ್ಡರ್ ಆಗಿರೋದ್ರಿಂದ ಬಿಗ್ಗರ್ ಇಂದ ಸ್ಮಾಲರ್ ವ್ಯಾಲ್ಯೂಗೆ ಹೋಗ್ಬೇಕು. ಸೊ 47, 21, 10, 3. ಒಬ್ಬೊಬ್ಬರಿಗೆ ಡೌಟ್ ಬರುತ್ತೆ, ಏನು ಅಂತಂದ್ರೆ ನೋಡಿ, ಇಲ್ಲಿ 47 ಇಲ್ಲಿಂದ ತೊಗೊಂಡ್ರಿ, 21 ಇಲ್ಲಿಂದ ತೊಗೊಂಡ್ರಿ, ಅದಲ್ಲ ಮೇನ್ ಥಿಂಗ್. ಮೇನ್ ಥಿಂಗ್ ಏನು, ಇವು ಎಲ್ಲ ಎಲಿಮೆಂಟ್ಗಳು ಸೇಮ್ ಪೇರೆಂಟ್ ಇಂದ ಬಂದಿರೋದ್ರಿಂದ ನಾನು ಇನ್ಕ್ರೀಸಿಂಗ್ ಅಥವಾ ಡಿಕ್ರೀಸಿಂಗ್ ಆರ್ಡರ್ ಅಲ್ಲಿ ಮಿಕ್ಸ್ ಆಗಿ ತಗೋಬಹುದು, ಏನಾಗಲ್ಲ. ಸೊ 59, 38, 15 ಮತ್ತೆ 4 ಇವು ಕೂಡ ಸೇಮ್ ಪೇರೆಂಟಿಗೆ ಬಿಲಾಂಗ್ ಆಗ್ತವೆ, ಮರ್ಜ್ ಮಾಡಬಹುದು. ಸೊ ಡಿಕ್ರೀಸಿಂಗ್ ಆರ್ಡರ್ ಆಗಿರೋದ್ರಿಂದ ಫಸ್ಟ್ 59 ನೆಕ್ಸ್ಟ್ 38 ನೆಕ್ಸ್ಟ್ 15 ನೆಕ್ಸ್ಟ್ 4. ಈಗ ಈ ಎರಡು ಕೂಡ ಅಂದ್ರೆ ಇಲ್ಲಿ ಎರಡು ಲಿಸ್ಟ್ ಅಥವಾ ಅರೇಯಲ್ಲಿರುವಂತಹ ಎಲಿಮೆಂಟ್ಸ್ ಎಲ್ಲವೂ ಕೂಡ ಇದರಿಂದ ಅಲ್ವಾ ಬಂದಿರೋದು, ಅಂದ್ರೆ ಸೇಮ್ ಪೇರೆಂಟ್ ಇಂದ. ಸೊ ಮರ್ಜ್ ಮಾಡಬಹುದು. ಸೊ ಮರ್ಜ್ ಮಾಡ್ಬೇಕಾದ್ರೆ ಡಿಕ್ರೀಸಿಂಗ್ ಆರ್ಡರ್ ನೆನಪಿರಲಿ, ದೊಡ್ಡದ್ರಿಂದ ಚಿಕ್ಕದು. 59, 47, 38, 21, 15, 10, 4, 3. ನೋಡಿ, ಡಿಕ್ರೀಸಿಂಗ್ ಆರ್ಡರ್ ಕೂಡ ಸಾರ್ಟ್ ಮಾಡಿದ್ವಿ. ಸೊ ಡಿವೈಡ್ ಮಾಡೋದು ಗೊತ್ತಿರಲಿ, ಈಕ್ವಲ್ ಇದ್ರೆ ಈಸಿ, ಆಡ್ ಇದ್ರೆ ಒಂದು ಎಲಿಮೆಂಟ್ ಲೆಫ್ಟ್ ಹ್ಯಾಂಡ್ ಸೈಡಿಗೆ ಎಕ್ಸ್ಟ್ರಾ. ನೀವು ಡಿವೈಡ್ ಮಾಡೋದು ಇನ್ಕ್ರೀಸಿಂಗ್ ಆಗಿರಲಿ ಡಿಕ್ರೀಸಿಂಗ್ ಆಗಿರಲಿ ಸೇಮ್ ಇರುತ್ತೆ. ಸೊ ಡಿಕ್ರೀಸಿಂಗ್ ಆರ್ಡರ್ ಆಗಿದ್ರೆ ದೊಡ್ಡದ್ರಿಂದ ಚಿಕ್ಕದು, ಇನ್ಕ್ರೀಸಿಂಗ್ ಆರ್ಡರ್ ಇದ್ರೆ ಚಿಕ್ಕದಿಂದ ದೊಡ್ಡದು. ಸೊ ಯಾರಿಗೆ ಸೇಮ್ ಪೇರೆಂಟ್ಸ್ ಇರ್ತಾರೆ ಅವನ್ನ ನೀವು ಮರ್ಜ್ ಮಾಡ್ತಾ ಒಂದೊಂದೇ ಸ್ಟೆಪ್ ಅಲ್ಲಿ ಹೋಗ್ಬೋದು. ಸೊ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಇನ್ನೂ ಜಾಸ್ತಿ ಪ್ರಾಬ್ಲಮ್ಗಳ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೋಡಿ ಸಾಲ್ವ್ ಮಾಡಿ. ಯಾಕಂತಂದ್ರೆ ಜಾಸ್ತಿ ಪ್ರಾಬ್ಲಮ್ ಸಾಲ್ವ್ ಮಾಡಿದಷ್ಟು ನಿಮಗೆ ಈ ಒಂದು ಟಾಪಿಕ್ ಮೇಲೆ ಕಾನ್ಫಿಡೆನ್ಸ್ ಸಿಗ್ತಾ ಹೋಗುತ್ತೆ. ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡೇ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.